ಸೇವೆ ಮತ್ತು ಸೌಹಾರ್ದತೆ ಅನ್ನೋದು ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಸ್ವತ್ತು. ಇವು ಯಾವುದೇ ಜಾತಿ ಮತಗಳಿಗೆ ಅತೀತವಾದದ್ದು. ಧಾರ್ಮಿಕ ಸೌಹಾರ್ದತೆಯ ಕರಾವಳಿಯ ಮಣ್ಣಿನಲ್ಲಿ ಎಂಥದ್ದೇ ಸವಾಲುಗಳು ಎದುರಾದ್ರೂ ಕೂಡ ಪರಸ್ಪರ ವಿಶ್ವಾಸದಿಂದ ಮುನ್ನಡೆಯುತ್ತಾ ಕಳೆದ 48 ವರ್ಷಗಳಿಂದ ಮಂಗಳೂರಿನ ಪ್ರಸಿದ್ಧ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಾಲಯದ ರಥದ ಹೊಣೆಗಾರಿಕೆಯನ್ನ ಅತ್ಯಂತ ನಿಷ್ಠೆಯಿಂದ ನಿಭಾಯಿಸುತ್ತಾ ಬಂದಿರುವಂತಹ ಅಪರೂಪದ ಹಿರಿಯ ಚೇತನದ ಕಥೆಯನ್ನ ನಾವಿಂದು ನಿಮ್ಮ ಮುಂದಿಡ್ತಿದ್ದೇವೆ. ಇವರು ಎಎಚ್ ಮೊಹಮ್ಮದ್. ಇವರನ್ನ ಜನರು ಪ್ರೀತಿಯಿಂದ ಅಮ್ಮುಂಜೆಯ ಮೊಣಕ್ಕ ಅಂತ ಹೇಳಿ ಕರೀತಾರೆ. ಇವರು ಹುಟ್ಟಿ ಬೆಳೆದದ್ದು ಅಮ್ಮುಂಜೆ ಕಲೈ ಎಂಬಲ್ಲಿ. ಪ್ರಸ್ತುತ 74 ವರ್ಷ ಪ್ರಾಯದ ಮೊಹಮ್ಮದ್ ಅವರು ಕಳೆದ 5 ದಶಕಗಳಿಂದ ಪೊಳಲಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದಂತಹ ಬೃಹತ್ ರಥವನ್ನ ಸಾಂಪ್ರದಾಯಿಕ ಮರದ ತಡೆಗಳ ಸಹಾಯದಿಂದ ನಿಯಂತ್ರಿಸುವಂತಹ ಹಾಗೂ ಜಾತ್ರೆಯ ಸಮಯದಲ್ಲಿ ರಥವನ್ನ ಸಿದ್ಧಗೊಳಿಸುವಂತಹ ಕಠಿಣ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ದಾರೆ. ಹಿಂದೆ ಇವರು ದೇವಾಲಯದ ಆವರಣದಲ್ಲಿದ್ದಂತಹ ಸಹಕಾರಿ ಸಂಘದಲ್ಲಿ ಮಾರಾಟ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಾ ಇದ್ರು. ಈ ಅವಧಿಯಲ್ಲಿ ಇವರು ದೇವಾಲಯದ ಆಡಳಿತದೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ರು. ಸುಮಾರು 5 ದಶಕಗಳ ಹಿಂದೆ ದೇವಾಲಯದ ರಥ ನಿರ್ಮಾಣದ ವೇಳೆ ಮರ ಉದ್ಯಮದಲ್ಲಿ ಮೊಹಮ್ಮದ್ ಅವರಿಗಿದ್ದಂತಹ ಆಳವಾದ ಜ್ಞಾನವನ್ನ ಗಮನಿಸಿ ಅಧಿಕಾರಿಗಳು ಇವರ ಸಲಹೆಯನ್ನ ಪಡೆದ್ರು. ಇವರ ತಾಂತ್ರಿಕ ಕೌಶಲ್ಯ ಹಾಗೂ ಪ್ರಾಮಾಣಿಕತೆಗೆ ಮೆಚ್ಚಿದ ಆಡಳಿತ ಮಂಡಳಿ ಅಂದಿನಿಂದ ಜಾತ್ರೆಯ ಸಮಯದಲ್ಲಿ ರಥದ ಸಂಪೂರ್ಣ ನಿರ್ವಹಣೆಯ ಜವಾಬ್ದಾರಿಯನ್ನ ಇವರಿಗೆ ನೀಡಿತು. ಭಾರೀ ಗಾತ್ರದ ದೇವಾಲಯದ ರಥವನ್ನ ನಿಯಂತ್ರಿಸೋದು ಸುಲಭದ ಮಾತಲ್ಲ. ಸಾಂಪ್ರದಾಯಿಕವಾಗಿ ರಥವು ದೇವಾಲಯದ ಸುತ್ತ ಒಂದು ಸುತ್ತು ಹೊಡೆಯಬೇಕು. ಹಿಂದೆ ರಸ್ತೆಗಳಲ್ಲಿ ಕೆಸರು ತುಂಬಿರ್ತಾ ಇದ್ದಂತಹ ಕಾಲದಲ್ಲೂ ಕೂಡ ತಮ್ಮ ತಾಂತ್ರಿಕ ಕೌಶಲ್ಯದ ಸಹಾಯದಿಂದ ಇವರು ರಥವನ್ನ ಸುಲಭವಾಗಿ ಮತ್ತು ನಿಖರವಾಗಿ ನಿಯಂತ್ರಿಸುವಂತಹ ಕಲೆಯಲ್ಲಿ ಪರಿಣತಿಯನ್ನ ಪಡೆದಿದ್ರು. ಇತ್ತೀಚೆಗೆ ಏಪ್ರಿಲ್ 10ರಂದು ನಡೆದಂತಹ ಪೊಳಲಿ ದೇವಸ್ಥಾನದ ವಿಜೃಂಭಣೆಯ ಜಾತ್ರೆಯಲ್ಲೂ ಸಹ ಮೊಹಮ್ಮದ್ ಅವರು ರಥವನ್ನ ರಮಣೀಯವಾಗಿ ಸಿದ್ಧಗೊಳಿಸಿ ಮತ್ತೊಮ್ಮೆ ಯಶಸ್ವಿಯಾಗಿದ್ದಾರೆ. ಬಿಪಿ ಮತ್ತು ಮಧುಮೇಹದಂತಹ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಪೊಳಲಿ ಕ್ಷೇತ್ರದ ಕೆಲಸಕ್ಕೆ ಬಂದಾಗ ಮೊಹಮ್ಮದ್ ಅವರಿಗೆ ಎಲ್ಲಿಲ್ಲದ ಉತ್ಸಾಹ ಬರುತ್ತದೆ. ಜಾತ್ರೆಯ ಸಮಯದಲ್ಲಿ ದೇವಾಲಯಕ್ಕೆ ಭೇಟಿ ನೀಡೋದು ನಮಗೆ ಈದ್ ಹಬ್ಬದಷ್ಟೇ ಮುಖ್ಯ. ನನ್ನ ತಂದೆ ಈದ್ ದಿನದಲ್ಲೂ ಕೂಡ ದೇವಸ್ಥಾನದಲ್ಲೇ ಕೆಲಸವನ್ನ ಮಾಡ್ತಾ ಇದ್ರು. ನಾವು ದೇವಾಲಯಕ್ಕೆ ಹೋದಾಗ ನಮ್ಮ ಇಡೀ ಕುಟುಂಬಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ ದೊರೆಯುತ್ತದೆ ಅಂತ ಹೇಳಿ ಮೊಹಮ್ಮದ್ ಅವರ ಪುತ್ರಿ ಫಾತಿಮಾ ನುಸೈಬಾ ಹೆಮ್ಮೆಯಿಂದ ನೆನಪಿಸಿಕೊಳ್ತಾರೆ. ದೇವಾಲಯದ ಆಡಳಿತ ಮತ್ತು ಇವರ ನಡುವಿನ ಪರಸ್ಪರ ವಿಶ್ವಾಸವೇ ಈ ಐತಿಹಾಸಿಕ ಪರಂಪರೆಯನ್ನ ಎಷ್ಟು ವರ್ಷಗಳ ಕಾಲ ಯಶಸ್ವಿಯಾಗಿ ಮುಂದುವರಿಸಲು ಶಕ್ತಿಯಾಗಿದೆ. ಜಾತಿ ಧರ್ಮಗಳ ಬೇಲಿಯನ್ನಷ್ಟೇ ಅಲ್ಲದೆ ವಯೋಸಹಜ ಆರೋಗ್ಯದ ಸವಾಲುಗಳನ್ನು ಮೀರಿ ಸಾಮರಸ್ಯದ ಪ್ರತೀಕವಾಗಿ ಇಂದಿಗೂ ಭಕ್ತಿಯಿಂದ ದೇವಾಲಯದ ರಥದ ಸೇವೆಯಲ್ಲಿ ನಿರತರಾಗಿರುವಂತಹ ಸೌಹಾರ್ದತೆಯ ಮೂರ್ತಿ ಅಮ್ಮುಂಜೆ ಮೊಹಮ್ಮದ್ ಅವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.